सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमहंसम्। सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्रीशङ्करानन्द पादाम्बुजन्मने विलासमहामोह ग्राहग्रासैककर्मणि तत्पादाम्बुरुहद्वन्द्वा सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಪಂಚದಶಿ ಎಲ್ಲ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಭೂತ ವಿವೇಕ ಪ್ರಕರಣ ಸದೈವ ಸೌಮ್ಯ ಇದಮಗ್ರಂ ಆಸೀದೇಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸೃಷ್ಟಿಗೆ ಮೊದಲು ಇದೆಲ್ಲವೂ ಕೂಡ ತಾನು ಒಂದೇ ಆಗಿತ್ತು ಅನ್ನುವಂತಹ ಉಪನಿಷದ್ ವಾಣಿಯನ್ನ ಈ ಅಧ್ಯಾಯದಲ್ಲಿ ಪ್ರಥಮದಲ್ಲಿ ತೆಗೆದುಕೊಂಡು ಏಕವಾಗಿರ್ತಕ್ಕಂತಹದ್ದು ಅನೇಕವಾಗಿ ಕಾಣಿಸಿಕೊಳ್ಳತಕ್ಕಂತಹದ್ದು, ಆ ಅನೇಕವಾಗಿ ಕಾಣಿಸಿಕೊಂಡಿರ್ತಕ್ಕಂತಹದ್ದನ್ನ ಅದು ಏಕ ಅನ್ನುವಂತಹದ್ದು ತಿಳಿಯಲಿಕ್ಕೆ ಬಹಳ ದುಸ್ತರವಾಗಿರ್ತಕ್ಕಂತಹ ಇಂದ್ರಿಯ ಜನ್ಯ ಜ್ಞಾನದಿಂದ ನಮ್ಮನ್ನ ನಾವು ಪ್ರತ್ಯಕ್ಷ ಪ್ರಮಾಣಗಳಿಂದ ವ್ಯವಹಾರವನ್ನ ಮಾಡುವ ದೃಷ್ಟಿಯಿಂದ ಆ ಏಕತೆಯನ್ನ ತೋರಿಸುವಂತಹ ಒಂದು ವಿಶೇಷವಾದ ಅಧ್ಯಾಯ. ಸೊ ಹಾಗಾಗಿ ಅನೇಕತೆಯಿಂದ ವ್ಯವಹಾರ ಮಾಡುವಂತಹ ಆ ಅನೇಕತೆಯನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಸಲುವಾಗಿ, ಆ ಅನೇಕತೆಯ ಮೂಲಕ ಏಕತೆಯನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಸಲುವಾಗಿ ಅನೇಕ ವಿಧವಾಗಿರ್ತಕ್ಕಂತಹ ನಮ್ಮ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನ, ಅದರ ಕಾರ್ಯಗಳನ್ನ ಎಲ್ಲವನ್ನ ತಿಳಿಸಿ, ಅದರ ಗುಣವನ್ನ ತಿಳಿಸಿ, ಸೊ ಅದಕ್ಕೊಂದು ಸುಂದರವಾಗಿರ್ತಕ್ಕಂತಹ ಒಂದು ಉಪಮಾನವನ್ನ ಕೊಟ್ಟರು. ಅನೇಕತೆ ಇದ್ರೂ ಕೂಡ ಏಕತೆಯನ್ನ ಹೇಗೆ ನೋಡ್ಬೇಕು ಅಂತಕ್ಕಂತಹದ್ದನ್ನ ಒಂದು ಮರದ ಉದಾಹರಣೆಯನ್ನು ತೆಗೆದುಕೊಂಡು
ಸ್ವಗತ ಭೇದ ಅಂತ ಕರೆದ್ರ. ಒಂದೇ ಒಂದು ಆಲದ ಮರ, ಅದರಲ್ಲಿ ಕಾಂಡ ಬೇರೆ, ಬೇರು ಬೇರೆ, ಎಲೆ ಬೇರೆ, ಹೂ ಬೇರೆ, ಕಾಯಿ ಬೇರೆ, ಈ ಎಲ್ಲ ಅದರ ಸಹಜ ಭೇದಗಳು ಇದ್ರೂ ಕೂಡ ಅದು ಹೇಗೆ ಒಂದೇ ಒಂದು ನಾಮದಿಂದ ಮರ ಅಂತ ಕರೆಸಿಕೊಳ್ಳುತ್ತೋ, ಭೇದಗಳ ಭಿನ್ನತೆ ಅನುಭವಕ್ಕೋಸ್ಕರ ಸಲುವಾಗಿ, ಅದರ ಜೊತೆ ವ್ಯವಹಾರ ಮಾಡ್ಲಿಕ್ಕೋಸ್ಕರ ಸಲುವಾಗಿ, ಆದ್ರೆ ಇರ್ತಕ್ಕಂತಹದ್ದು ಅದು ಒಂದೇ ಮರ. ಸೊ ಹಾಗೆ ಅಲ್ಲಿಂದ ಮತ್ತೆ ಮುಂದುವರೆದು ಸಜಾತಿಯ ಭೇದವನ್ನ ಹೇಳಿತು. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಇರತಕ್ಕಂತಹ ಭಿನ್ನತೆ, ಮತ್ತೆ ಅದರದೇ ಎಲೆಗಳ ಆಕಾರ ಇರ್ಬೋದು, ಬಣ್ಣಗಳಿರ್ಬೋದು, ಅದರ ಬೆಳವಣಿಗೆ ಇರ್ಬೋದು, ಅದರ ಎತ್ತರ ದಪ್ಪ, ಅದು ಭಿನ್ನವಾಗಿರ್ತಕ್ಕಂತಹದ್ದು. ಆದರೂ ಕೂಡ ಮರಗಳು ಅಂತ ಹೇಳಿದಾಗ ಎಲ್ಲ ಒಂದೇ ನಾಮದಲ್ಲಿ ಸೇರ್ಕೊಳ್ತಕ್ಕಂತಹದ್ದು. ಸೊ ಅಲ್ಲಿಂದ ಮುಂದುವರೆದು ವಿಜಾತಿಯ ಭೇದ ಅಂತ ಕರೆದ್ರು. ಮರಗಳಿಂದ ಕಲ್ಲು ಮಣ್ಣುಗಳನ್ನ ನಾವು ಮತ್ತಿಷ್ಟು ಬೇರ್ಪಡಿಸಿದಾಗ ಇನ್ನಷ್ಟು ಡಿವಿಷನ್ ಡಿಫರೆಂಟ್ ಆಗಿ ಕಂಡ್ರೂ ಕೂಡ, ನಾವು ಒಂದು ಪೃಥ್ವಿ ಅಂತ ಒಂದು ತೆಗೆದುಕೊಂಡಾಗ ಎಲ್ಲವೂ ಪೃಥ್ವಿಯಿಂದ ಬಂದಿರತಕ್ಕಂಥವಂತ ಯಾವಾಗ ನಾವು ಅದನ್ನ ನೋಡಕ್ ಬರ್ತದೋ ಅವಾಗ ಎಲ್ಲಾ ಭೇದಗಳು ಅಡಗಿ ಹೆಂಗ ಪೃಥ್ವಿ ಒಂದೇ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೋ, ಹಾಗೆ ಈ ಸತ್ ಚಿತ್ ಆನಂದ ಅಂತ ಏನ್ ಕರಿತೀವಿ, ಸತ್ತಿನ ಲಕ್ಷಣಗಳು, ಚಿತ್ತಿನ ಲಕ್ಷಣಗಳು ಮತ್ತು ಆನಂದದ ಲಕ್ಷಣಗಳು, ಇವು ಕಾರ್ಯಗಳಿಂದ ಅಂದ್ರೆ ಅದರ ಗುಣದಿಂದ ಬೇರೆ ಬೇರೆಯಾಗಿ ಕಂಡರೂ ಕೂಡ ಅದರ ಅಂತರಂಗಕ್ಕೆ ಹೋದಾಗ, ಅದರ ಆಳಕ್ಕೆ ಹೋದಾಗ ಆ ಸಚ್ಚಿತ್ ಆನಂದ ಒಂದೇ ಬೇರ್ಪಡಿಸಕ್ಕೆ ಆಗದೇ ಇರತಕ್ಕಂತಹದ್ದು. ಅದರಲ್ಲಿ ಮೂರು ಲಕ್ಷಣಗಳು ಸಮ್ಮಿಲನವಾಗಿರ್ತಕ್ಕಂತಹದ್ದು. ಹೇಗೆ ಆ ಸಚ್ಚಿತ್ ಆನಂದವನ್ನ ನೋಡ್ಬೇಕು, ಆ ಸಚ್ಚಿತ್ ಆನಂದವೇ ಜಗತ್ತಾಗಿದೆ. ಈ ಒಂದು ಪೂರ್ಣದ ಸತ್ಯವನ್ನ ಅರಿಯಲಾರದೆ ಅನೇಕ ಶ್ರುತಿಗಳು ಅನೇಕ ರೀತಿಯಾಗಿ ಈ ಒಂದು ಜಗತ್ತಿನ ವ್ಯಕ್ತತೆಯನ್ನ ಆವಾವ ಋಷಿ ತಾನು ಕಂಡುಕೊಂಡಿರ್ತಕ್ಕಂತಹ ದರ್ಶನದ ಆಧಾರದ ಮೇಲೆ ಆ ವಿವರಣೆಯನ್ನ ನಾವು ಅನೇಕ ವಿಧವಾಗಿ ಕಾಣಿಸಿಕೊಂಡರೂ ಕೂಡ ಆ ಎಲ್ಲವನ್ನ ಸಮನ್ವಯ ನೋಡ್ಬೇಕಾಗಿರ್ತಕ್ಕಂತಹದ್ದು. ಅದರ ಆ ವಾಕ್ಯವನ್ನ ಅದರ ಅಂತರಾಳಕ್ಕೆ ಇಡದು ಅದನ್ನ ಪರಿಶೀಲನೆ ಮಾಡಿದಾಗ ನಮಗೆ ಎಲ್ಲಾ ಕಡೆ ಒಂದೇ ಒಂದು ಉತ್ತರ ಸಿಗ್ತಕ್ಕಂಥದ್ದು ಏನಂತಂದ್ರೆ ಆ ಸಚ್ಚಿತ್ ಆನಂದ ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದು. ಈ ಸಚ್ಚಿತ್ ಆನಂದದ ಗುಣ ಲಕ್ಷಣಗಳನ್ನ ಕಾರ್ಯಗಳನ್ನ ಪರಿಪೂರ್ಣವಾಗಿ ಅವಲೋಕಿಸಲಾಗದೆ ಇರುವಂತಹ ನಮ್ಮ ಬುದ್ಧಿ, ನಮ್ಮ ಬುದ್ಧಿಗೆ ಅನುಗುಣವಾಗಿ ಮಾತಾಡ್ತಿಲ್ಲ ಅವರು. ಇದರ ಶೋಧನೆಯನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಇನ್ನು ಬೇರೆ ಬೇರೆ ದಾರ್ಶನಿಕರು ಅವರು ಯಾವ್ಯಾವ ಸ್ಥಳದಲ್ಲಿ ನಿಂತುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯದಿಂದ ಈ ಜಗತ್ತು, ಈ ವ್ಯವಸ್ಥೆ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ನಿರ್ಣಯಗಳನ್ನ ಬಹಳ ದೀರ್ಘವಾಗಿ ವಿಶ್ಲೇಷಣೆ ಮಾಡಿ ನಮ್ಮ ಮನಸ್ಸಿಗೆ, ಸಾಮಾನ್ಯ ಮನಸ್ಸಿಗೆ ಒಪ್ಪುವ ಹಾಗೆ ಒಂದು ಮರದ ಉದಾಹರಣೆಯನ್ನ ಕೊಟ್ಟು ಹೇಳಿದರು. ಆದ್ರೆ ಅಷ್ಟೊಂದು ಉದಾಹರಣೆಯಿಂದ ಎಲ್ಲವನ್ನೂ ನಾವು ಸಮನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಕಾರಣದಿಂದ ಅನೇಕ ದಾರ್ಶನಿಕರು ಏನು
ಈ ಜಗತ್ತಿನ ಬಗ್ಗೆ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಆ ನಿರ್ಣಯ ಅದು ಹೇಗೆ ಮತ್ತು ಅದರ ದೋಷಗಳೇನು? ಸೊ ಆ ಕಾರಣದಿಂದನೇ ನಾನು ಹಿಂದಿನ ಕ್ಲಾಸಲ್ಲಿ ಗೀತೆಯನ್ನ ಕೇಳುವ ಯಾವ ಒಂದು ಮನೋಸ್ಥಿತಿ ಇತ್ತು ಅದಕ್ಕಿಂತ ಒಂದು ಸ್ವಲ್ಪ ಮುಂದುವರೆದು ಸಾಧ್ಯವಾದಷ್ಟು ಸಮಯ ಸಿಕ್ಕಾಗ ಬೇರೆ ಬೇರೆ ಕಾರರಿರ್ಬೋದು, ಬೇರೆ ಬೇರೆ ದರ್ಶನಕಾರರಿರ್ಬೋದು, ಅದರ ವಿಚಾರಗಳನ್ನ ನೀವು ಓದ್ತಾ ಹೋದ್ರಂತಂದ್ರೆ ಅವಾಗ ನಿಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ದರ್ಶನಗಳ ವಿರೋಧಾಭಾಸವನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಹೇಗೆ ಆ ವಿರೋಧಾಭಾಸಗಳನ್ನ ಸಮನ್ವಯ ಮಾಡಬೇಕು ಅಂತಕ್ಕಂತಹದ್ದು ಈ ಪಂಚದಶಿಯ ವಿಶೇಷತೆ. ಎರಡು ರೀತಿಯಾಗಿ ಇದರಲ್ಲಿ ಒಂದು ಆಚಾರ್ಯ ಶಂಕರರು ಹೇಳಿದ ಹಾಗೆ ನಾವು ಏನು ಈ ಒಂದು ಸಾಮಾನ್ಯವಾದ ಸಂಸಾರ ಮಾಡ್ಲಿಕ್ಕೆ ಏನು ಬುದ್ಧಿ ಇದೆ, ಈ ಬುದ್ಧಿ ಪರಮಾತ್ಮನ ಇರ್ಲಿಕ್ಕೆ ಈ ಬುದ್ಧಿ ಸಾಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಸಾಮಾನ್ಯವಾದ ಇಂದ್ರಿಯ ಜ್ಞಾನದಿಂದ ಸಿಗುವಂತಹ ರೂಪಗಳನ್ನ ಆಧರಿಸಿ, ಅನುಭವಗಳನ್ನ ಆಧರಿಸಿ ವಿಶ್ಲೇಷಣೆ ಮಾಡತಕ್ಕಂತಹದ್ದು ಸಾಮಾನ್ಯ ಮತಿಗೆ ಸರಿ ಹೋಗ್ಬೋದೇನೋ. ಆದ್ರೆ ಯಾರು ಈ ಜಗತ್ತಂದ್ರೆ ಏನು, ಜೀವ ಅಂತಂದ್ರೆ ಏನು, ಪರಮಾತ್ಮ ಅಂತಂದ್ರೆ ಏನು ಅಂತ ಯಾರಿಗೆ ಈ ಜಿಜ್ಞಾಸು ಬರ್ತವೋ ಅಂತಹ ಜಿಜ್ಞಾಸು ತನ್ನ ಬೌದ್ಧಿಕ ಮಟ್ಟವನ್ನ ಹೆಚ್ಚು ಮಾಡಿಕೋಬೇಕು. ಈ ಬೌದ್ಧಿಕ ಮಟ್ಟವನ್ನ ಹೆಚ್ಚು ಮಾಡಿಕೊಂಡಾಗ ಬುದ್ಧಿಗೆ ಅತೀತವಾಗಿರ್ತಕ್ಕಂತಹ, ಅಗ್ರಾಹ್ಯವಾಗಿರ್ತಕ್ಕಂತಹ ಆ ವಿಚಾರವನ್ನ ಆ ಬುದ್ಧಿಯ ಮೂಲಕ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ಕಾರಣದಿಂದ ನಮಗೆ ಈ ಬುದ್ಧಿ ಅಂತಕ್ಕಂತಹ ವಿಶೇಷ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಭಗವಂತ ನಮಗೆ ದಯಪಾಲಿಸಿದ್ದಾನೆ. ಅಂತಹ ಬುದ್ಧಿಯನ್ನ ನಾವು ಅದನ್ನ ಓದಲಾರದೆ, ಅದನ್ನ ಮಂಥನ ಮಾಡಲಾರದೆ ನಾವು ಅತ್ಯಂತ ಮೇಲ್ಮಟ್ಟದಾಗಿರ್ತಕ್ಕಂತಹ, ಅಂದ್ರೆ ಮೇಲ್ಮಟ್ಟದ್ದು ಅಂತಂದ್ರೆ ಸಾಮಾನ್ಯ ಜ್ಞಾನಕ್ಕೆ, ಸಾಮಾನ್ಯ ಬುದ್ಧಿಗೆ ಅಗೋಚರವಾಗಿರ್ತಕ್ಕಂತಹ ಈ ಪರತತ್ವವನ್ನ ಇದು ಮುಖ್ಯತಮ ಶಾಸ್ತ್ರಂ ಇದನ್ನು ಮಯಾನಖ ಅಂತ ಗೀತೆಯಲ್ಲಿ ಈ ಚಾಪ್ಟರ್ಲಿ ಪರಮಾತ್ಮ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾನೆ. ಅನೇಕ ಕಡೆ ಗೀತೆಯಲ್ಲಿ ನೋಡ್ತೀವಿ ಗುಹ್ಯ ಅಂತಕ್ಕಂತಹದ್ದು ಬಹಳ ಕಡೆ ಬಳಸ್ತಾನೆ ಶಬ್ದ. ಗುಹ್ಯ ಅಂತಂದ್ರೆ ಎಲ್ಲೋ ಒಂದು ಕಡೆ ಮೂಲ ಅಡಿಗೆ ಅಂತ ಅರ್ಥ ಅಲ್ಲ. ಈ ಸಾಮಾನ್ಯವಾದ ಈ ಇಂದ್ರಿಯಕ್ಕೆ ಅಗೋಚರವಾಗಿರ್ತಕ್ಕಂತಹದ್ದು ಅದನ್ನ ಗುಹ್ಯ ಅಂತ ಕರೆದಿರೋದು. ಬಹಳ ಜನ ಗುಹ್ಯ ಅಂತಂದ್ರೆ ಅನರ್ಥ ಮಾಡಿಕೊಂಡಿದ್ದಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಸೇರಿಕೊಂಡಿದೆ, ಹೋಗಿ ಅದನ್ನ ಭೇದಿಸಬೇಕು ಅಂತ ಹೇಳಿ. ಇಲ್ಲ, ಎಲ್ಲಿ ಅದು ಯಾವ ಮೂಲೆಯಲ್ಲಿ ಸೇರಿಕೊಂಡಿಲ್ಲ, ಅದು ಎಲ್ಲರ ಹೃದಯದಲ್ಲಿ ಇದೆ. ಆ ಹೃದಯದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನ ಭೇದಿಸಿ ಮುಂದಕ್ಕೆ ಹೋದಾಗ ಮಾತ್ರ ಅದೇ ಹೃದಯದಲ್ಲಿ ವಾಸವಾಗಿರ್ತಕ್ಕಂತಹ ಆ ಸತ್ಯ ದರ್ಶನವನ್ನ ತಿಳಿಬಹುದು ಅಂತಕ್ಕಂತಹದ್ದು. ಇತಿ ಗುಹ್ಯತಮ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಅಂತ ಅವರು ಬಹಳ ಅತ್ಯಂತ ತೀಕ್ಷ್ಣ ಮತಿಯಾಗಿರ್ತಕ್ಕಂಥವ್ರು ಮಾತ್ರ ಇದನ್ನ ಚಟ್ಟಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಎರಡು ಲಾಭಗಳು ನಮಗೆ. ಒಮ್ಮೊಮ್ಮೆ ಕೆಲವೊಬ್ಬರಿಗೆ ಅಂದ್ರೆ ಬರೀ ಒಂದು ಸಾಮಾನ್ಯವಾದ ಒಂದು ಉಪಾಸನೆಗಳನ್ನ ಮಾಡ್ತಾ ಭಕ್ತಿಯ ಒಂದು ಲಿಮಿಟ್ ತಮ್ಮದೇ ಆಗಿರ್ತಕ್ಕಂತಹ ಮನೋವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೊದಲು ಇದು ಶುಷ್ಕ ಅಂತ ಅನಿಸ್ಬೋದು. ಇದು ಇನ್ನಷ್ಟು ಮನಸ್ಸನ್ನ ಡಿಸ್ಟರ್ಬ್ ಮಾಡುತ್ತೆ ಅಂತ ಅನಿಸ್ಬೋದು. ಬಟ್ ಆದ್ರೆ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಬುದ್ಧಿ ಚುರುಕುಗೊಳ್ಳೋದರಿಂದ ಅನೇಕ ಅನರ್ಥಗಳ ನಾಶವಾಗ್ತವೆ.
ಎರಡು ತೊಂದರೆಗಳು. ಒಂದು ಲಾಭ ಆಗತ್ತೆ, ಏನು ಅನರ್ಥಗಳ ನಾಶ ಆಗುತ್ತೆ. ಮತ್ತೆ ಈ ಅನರ್ಥಗಳ ನಾಶ ಆಗೋದ್ರ ಜೊತೆಗೆ ಇನ್ನು ಅನೇಕ ಅನರ್ಥಗಳು ಕೂಡ ಬಂದು ಸೇರಿಕೊಳ್ಳುತ್ತೆ. ಅದಕ್ಕೆ ಅವರು ಬ್ರಹ್ಮಸೂತ್ರಕ್ಕೆ 300 ಭಾಷೆಯನ್ನು ಬರೆಯುವಾಗ ಅಥಾತೋ ಬ್ರಹ್ಮ ಜಿಜ್ಞಾಸಃ, ಬ್ರಹ್ಮ ತಿಳಿದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ ಬುದ್ಧಿಯನ್ನ ನಾವು ಶಾರ್ಪ್ ಮಾಡಬೇಕು. ಅದಕ್ಕೆ ನಮ್ಮ ಬುದ್ಧಿ ಶಾರ್ಪ್ ಆಗ್ಬೇಕು. ಶಾರ್ಪ್ ಆಗೋದ್ರ ಜೊತೆಗೆ ಅದಕ್ಕೊಂದು ಗೋಲು, ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಗುರಿಯನ್ನು ಕೊಡಬೇಕು. ಅದು ಬ್ರಹ್ಮನನ್ನ ತಿಳಿದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ. ಹಾಗಿದ್ದಾಗ ಮಾತ್ರ ನಮಗೆ ಆ ಗೋಲ್ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಆ ಗೋಲ್ ಮುಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನ ನಾವು ರಾಮಾಯಣದಲ್ಲಿ ಆಂಜನೇಯನಲ್ಲಿ ನೋಡ್ಬೋದು, ಈ ಎಲ್ಲ ಲಕ್ಷಣಗಳನ್ನ. ಅವನು ರಾವಣನ ಆ ಲಂಕೆಗೆ ಹೋದಾಗ ಸೀತೆಯನ್ನ ಹುಡುಕುವಂತಹ ಭರದಲ್ಲಿ ಅನೇಕ ಅರಮನೆಗಳನ್ನ ಸುತ್ತುತ್ತಾ ಇರುವಾಗ ಆ ಅರಮನೆಗಳಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ರೂಪಸಿಯರ ರೂಪವನ್ನ ನೋಡ್ತಾನು ಕೂಡ ಅವನಿಗೆ ಅತ್ಯಂತ ಸೂಕ್ಷ್ಮವಾಗಿ ಎಲ್ಲವನ್ನ ತಿಳಿತಕ್ಕಂತಹದ್ದು, ಪಡ್ಕೊಳ್ತಕ್ಕಂತಹ ಎಲ್ಲ ಸಾಮರ್ಥ್ಯಗಳು ಇದ್ದಾದ್ರೂ ಕೂಡ, ಆದರೆ ಆ ಅನಂತ ಶಕ್ತಿಯನ್ನ ಕೇವಲ ಆ ಪರಮ ಆರಾಧ್ಯ ದೈವನಾಗಿರ್ತಕ್ಕಂತಹ ಶ್ರೀರಾಮನಿಗೋಸ್ಕರ ಸಲುವಾಗಿ ಹೇಗೆ ಸಮರ್ಪಣೆ ಮಾಡಿ ತನ್ನ ಕಾರ್ಯವನ್ನ ಆ ಪ್ರಭು ಕೊಟ್ಟಿರ್ತಕ್ಕಂತಹ ಆಜ್ಞೆಯನ್ನ ಪರಿಪಾಲನೆ ಮಾಡೋಕ್ಕೋಸ್ಕರ ಸಲುವಾಗಿ ಹೇಗೆ ಅವನು ಅದನ್ನ ವಿಕೃತಗೊಳಿಸದೆ ಸುಕೃತದೆಡೆಗೆ ತೆಗೆದುಕೊಂಡು ಹೋಗಿ ಮಹಾಜ್ಞಾನಿ ಆಂಜನೇಯ ಅಂತಹ ಒಂದು ಬೌದ್ಧಿಕವಾದ ಅನಂತ ಶಕ್ತಿ ನಮ್ಮಲ್ಲಿ ಬೆಳೆದಾಗ ಮಾತ್ರ ನಾವು ಈ ಎಲ್ಲ ದ್ವಂದ್ವಗಳಿಂದ ದಾಟಿ ಆ ಪರಮ ಶ್ರೇಷ್ಠವಾದ ತತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ನಮ್ಮ ಬುದ್ಧಿ ಪರಮಾತ್ಮನೆಡೆಗೆ ಸಾಗದು, ಅದು ಒಂದೇ ಗುರಿ ಆಗ್ಲಿ, ಅದರ ದಾರಿಯಲ್ಲಿ ವಿಕೃತಗಳು ತಾಕದಂತೆ ಆ ಮಹಾಜ್ಞಾನಿ ಆಂಜನೇಯ ನಮಗೆ ಒಂದು ಶಕ್ತಿಯನ್ನ ಕರುಣಿಸಲಿ ಅಂತ ಹೇಳಿ ನಮ್ಮ ಬುದ್ಧಿಯಲ್ಲಿ ಅವನನ್ನ ಪ್ರಾರ್ಥಿಸಿಕೊಂಡು ಈ ಪಂಚದಶಿ ಏನು ಇವತ್ತು ನಾವು ಪಾಠವನ್ನ ಪ್ರಾರಂಭ ಮಾಡಬೇಕು. ಇದು ಸ್ವಲ್ಪ ಈ ದರ್ಶನ ಶಾಸ್ತ್ರದಲ್ಲಿ ಮೊದಲು ಬಹಳ ಅತ್ಯಂತ ಭವ್ಯವಾಗಿ ಬಹಳ ಅತ್ಯಂತ ಪ್ರಚಾರದಲ್ಲಿದ್ದು ತನ್ನದೇ ಆಗಿರ್ತಕ್ಕಂತಹ ತತ್ವದಿಂದ ಹೊಂದಿರತಕ್ಕಂತಹ ಈ ಯಾವುದನ್ನ ನಾವು ಶೂನ್ಯವಾದ ಅಂತ ಕರಿತೀವಿ. ಈಗ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಎಲ್ಲ ಸಜಾತಿಯ ಸ್ವಗತ ವಿಜಾತಿಯ ಭೇದಗಳನ್ನು ನೋಡಿ ಏಕತ್ವದ ಒಂದು ಸಾಮಾನ್ಯ ದರ್ಶನವನ್ನ ನಾವು ತಿಳ್ಕೊಂಡ್ವಿ. ಆದರೆ ಈ ಅನೇಕ ಮತಾಚಾರ್ಯರು ಅಲ್ಲಿ ಇರ್ತಕ್ಕಂತಹದ್ದು ಏನಿತ್ತು, ಹೇಗೆ ದೋಷ ಇತ್ತು, ಅದನ್ನ ಹೆಂಗ ನೋಡ್ಬೇಕು ಅಂತಕ್ಕಂಥದ್ದನ್ನ ಸ್ವಲ್ಪ ತಾರ್ಕಿಕವಾಗಿ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದನ್ನ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತ. ಶ್ಲೋಕ ನಂಬರ್ 26. ಏಕಮೇವ ದ್ವಿತೀಯಂ ಸತ್ ಸಿದ್ಧಂ ಅತ್ರ ತು ಕೇಚನ ವಿಫಲ ಅಸದೇವೇದಂ ಪುರಾಸೀದಿತ್ಯವರ್ಣಯನ್ ಮಗ್ನಸ್ಯಾಬ್ಧೌ ಯಥಾಕ್ಷಾಣಿ ವಿಫಲಾನಿ ಕಥಾಸ್ಯ ಧೀಃ ಅಖಂಡೈಕರಸಂ ಶ್ರುತ್ವಾ ನಿಷ್ಪ್ರಚಾರ ವಿಧೇತ್ಯತಃ ಗೌಡಾಚಾರ್ಯ ನಿರ್ವಿಕಲ್ಪೇ
ಸಮಾಧಾವನ್ಯಯೋಗಿನಾಂ ಸಾಕಾರ ಬ್ರಹ್ಮನಿಷ್ಠಾನಾಂ ಅತ್ಯಂತಂ ಭಯಮೂಚಿರೆ. ಅಸ್ಪರ್ಶಯೋಗೋ ನಾಮೈಷಾ ದುರ್ದರ್ಶ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತೀಃ ತಸ್ಮಾತ್ ಅಭಯೇ ಭಯದರ್ಶಿನಃ. ಭಗವತ್ಪೂಜ್ಯ ಪಾದಾಶ್ಚ ಶುಷ್ಕತರ್ಕಪಟೂ ನಮೂನ್ ಆಹುರ್ಮಾಧ್ಯಮಿಕಾನ್ ಭ್ರಾಂತಾ ನ ಚಿಂತೆಸ್ಮಿನ್ ಸದಾತ್ಮನಿ. ಅನಾದೃತ್ಯ ಶ್ರುತಿಂ ಮೌಢ್ಯಾತ್ ಇಮೇ ಬೌದ್ಧ್ಯಾಸ್ತಮಸ್ವಿನಃ ಆಪೇತಿರೇ ನಿರಾತ್ಮತ್ವಂ ಅನುಮಾನೈಕಚಕ್ಷುಷಃ. ಶೂನ್ಯಮಾಸೀದೀತಿ ಬ್ರೂಷೇ ಸದ್ಯೋಗಂ ವಾ ಸದಾತ್ಮತಾಂ ಶೂನ್ಯಸ್ಯ ನ ತು ತದ್ಯುಕ್ತಂ ಉಭಯಂ ವ್ಯಾಹತತ್ವತಃ. ಏಕಂ ಏವಂ ಅದ್ವಿತೀಯಂ ಸತ್ ಸಿದ್ಧ ಮಾತ್ರ ಕೇಚನ. ಈ ರೀತಿಯಾಗಿ ಏಕಮೇವಾದ್ವಿತೀಯವಾಗಿರ್ತಕ್ಕಂತಹ ಪರಮಾತ್ಮ ತತ್ವವನ್ನ ನಾವು ಉಪನಿಷತ್ತು ವಾಣಿಯಿಂದ ಇದನ್ನ ನಿರ್ಣಯ ಮಾಡಿದ್ವಿ. ಆದ್ರೆ ಇದನ್ನ ನಿರ್ಣಯ ಮಾಡಿದ ತದನಂತರದಲ್ಲಿ ಅಂದ್ರೆ ಬೇರೆಯವರು ಇದನ್ನ ಹೇಗೆ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ, ಸೃಷ್ಟಿಗಿಂತ ಮೊದಲು ತಾನು ಒಂದೇ ಆಗಿತ್ತು, ತಾನೇ ತಾನಾಗಿತ್ತು, ಸೃಷ್ಟೇ ಪುರಾಹ ಅಂತ ನೋಡಿದ್ರು ನಾವು. ಆದ್ರೆ ಈ ಬೌದ್ಧರು ಏನ್ ಮಾಡಿದರು ಅದನ್ನ ಅಂತಂದ್ರೆ, ವಿಫಲ ಅಸದೇವೇದಂ ಪುರಾಸೀನಿತ್ಯ ವರ್ಣಯಂ. ಅವರು ಅಲ್ಲಿ ಅವರು ವೇದವನ್ನ ನಿರಾಕರಣೆ ಅಂದ್ರೆ ವೇದದ ಜ್ಞಾನ ಇಲ್ಲದೆ ಇರುವುದರಿಂದ, ವೇದವನ್ನ ನಿರಾಕರಣೆ ಮಾಡಿರೋದ್ರಿಂದ ಅವರು ಒಂದು ತಪ್ಪು ಅನರ್ಥವನ್ನು ಮಾಡಿಬಿಟ್ರು. ಸದೇವ ಸೌಮ್ಯ ಅಂತ ಹೇಳುವಾಗ ಸದೇವ ಅಂತ ಒಂದು ಶಬ್ದವನ್ನು ಸೇರಿಸ್ಬಿಟ್ರು. ಆ ಕಾರಣದಿಂದ ಅದೇನಾಯ್ತು ಅಂತಂದ್ರೆ ಅಸತ್ತಿತ್ತು ಅಂತ ಅರ್ಥ ಮಾಡಿಬಿಟ್ರು, ಮಿಸ್ಟೇಕ್ ಮಾಡಿಬಿಟ್ರು ಅಂತಾರೆ. ಏನು ಶೂನ್ಯ ಇತ್ತು, ಸೃಷ್ಟಿಗಿಂತ ಮೊದಲು ಸತ್ತಿತ್ತು ಅಂತ ಉಪನಿಷತ್ತು ಹೇಳುತ್ತೆ. ಆದರೆ ಬೌದ್ಧರು ಅದನ್ನ ತತ್ವವನ್ನ ಅಂದ್ರೆ ವೇದಾಂತವನ್ನ ಅಂದ್ರೆ ಒಂದು ನಿರಾಕರಣೆ ಅವರು ತಮ್ಮದೇ ಆಗಿರ್ತಕ್ಕಂತಹ ಏನೋ ಒಂದು ಅನುಭವದಿಂದ ಅವರು ಒಂದು ರಾಂಗ್ ಕಾನ್ಸೆಪ್ಟ್ ಅನ್ನು ಕೊಟ್ಬಿಟ್ರು. ಏನಾಯ್ತು ಅಂತಂದ್ರೆ ಮೊದಲು ಎಲ್ಲವೂ ಶೂನ್ಯವಿತ್ತು. ಶೂನ್ಯ ಅಂತಂದ್ರೆ ಏನು ಇದ್ದಿಲ್ಲ. ಸೃಷ್ಟೇ ಪುರೇ ಏಕಂ ಏವಂ ಅದ್ವಿತೀಯಂ ಅಂತ ಯಾವುದು ಉಪನಿಷತ್ ಹೇಳಿದ್ರು. ಆದ್ರೆ ಅದನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದ್ ಸ್ವಲ್ಪ ಅದನ್ನ ಕನ್ಫ್ಯೂಸ್ ಮಾಡಿದ್ರು. ಕನ್ಫ್ಯೂಸ್ ಮಾಡಿ ಸೃಷ್ಟಿಗಿಂತ ಮೊದಲು ಏನು ಇದ್ದಿಲ್ಲ, ಕೇವಲ ಶೂನ್ಯ ಇತ್ತು, ಏನು ಇಲ್ದಿರ್ತಕ್ಕಂಥ ಸ್ಥಿತಿ. ಸೊ ಅದರಲ್ಲಿ ಡಿವಿಷನ್ ಇದಾವೆ. ಅದರಲ್ಲಿ ಒಂದನ್ನು ತಗೊಂಡಿದ್ದಾರೆ ಈಗ ನಾವು ಶೂನ್ಯವಾದವನ್ನು ತೆಗೆದುಕೊಂಡಿದ್ದಾರೆ. ಇವಾಗ ಶೂನ್ಯ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಏನು ಇಲ್ಲದೆ ಇರ್ತಕ್ಕಂಥ ಖಾಲಿ. ಅದಕ್ಕೆ ಅವರು ಒಂಥರ ಸ್ವಲ್ಪ ನಗಾಡಿಕೊಂಡು ಅವರ ಒಂದು ಇದನ್ನ ಖಂಡನೆ ಮಾಡೋಕ್ಕೋಸ್ಕರ ಸಲುವಾಗಿ ಸೊ 27th ಶ್ಲೋಕ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹದ್ದು. ಮಗ್ನಶಾಬ್ದೋಕ್ಷರಣಿ ವಿಫಲಾನಿ ತಥಾಶ್ಚತಿ ಅಖಂಡ ಏಕರಸಂ ಧೃತ್ವ ನಿಷ್ಪ್ರಚಾರ ವಿವೇದ್ಯತಃ. ಬಹಳ ಸುಂದರವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಎಕ್ಸಾಂಪಲ್ ಉದಾಹರಣೆ ಅಂತಂದ್ರೆ, ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥವನ ಇಂದ್ರಿಯಗಳು ಹೇಗೆ ಕೆಲಸ ಮಾಡೋದಿಲ್ವೋ, ನೀರಲ್ಲಿ ಮುಳುಗಿರ್ತಕ್ಕಂಥವನು ಕಣ್ಣು ಕಾಣಿಸೋದಿಲ್ಲ,
ಕಿವಿ ಕೇಳಿಸೋದಿಲ್ಲ, ಮಾತಾಡಕ್ ಬರೋದಿಲ್ಲ, ಬುದ್ಧಿ ವರ್ಕ್ ಆಗೋದಿಲ್ಲ. ಒಂದೇ ಒಂದು ಏನು ಬೇಗ ಯಾವಾಗ ಹೊರಗಡೆ ಬಂದೇನಂತ ಅಷ್ಟೇ ಇರ್ತದೆ, ಬಿಟ್ರೆ ಅಲ್ಲಿ ಏನನ್ನ ಎಕ್ಸ್ಪ್ರೆಸ್ ಮಾಡಕ್ ಬರೋದಿಲ್ಲ. ಅಂದ್ರೆ ಏನಾಯ್ತು ಅಲ್ಲಿ ಅಂತಂದ್ರೆ, ಅಲ್ಲಿ ಅವ್ರಿಗೆ ಏನಂತ ಅನಿಸ್ತು ಅಂತಂದ್ರೆ ಏನಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಕಣ್ಣಿಂದ ಸಮುದ್ರ ನೋಡಕ್ ಬರೋದಿಲ್ಲ, ಬಾಯಿ ತೆಗಿಲಿಕ್ ಬರೋದಿಲ್ಲ, ಹೇಳಲಿಕ್ ಬರೋದಿಲ್ಲ. ಸೊ ಇದರ ಅರ್ಥ ಏನಂತಂದ್ರೆ, ಈಗೊಂದು ಸಿಂಪಲ್ ಎಕ್ಸಾಂಪಲ್ ನಾವು ಶೂನ್ಯವಾದಿಗಳ ಒಂದು ವಾದವನ್ನ ತೆಗೆದುಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಆಗಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು. ಏನೆಲ್ಲ ಈಗ ನಾವೇನು ಈ ಜಗತ್ತಿನ ಬಗ್ಗೆ ಮಾತನಾಡ್ತಿದ್ವಲ್ವಾ, ಜಗತ್ತಿನ ಬಗ್ಗೆ ಅವರೊಂದು ವಿವರಣೆ ಕೊಟ್ಟರು. ಏನಂತಂದ್ರೆ, ಇದು ಎಲ್ಲವೂ ಕೂಡ ಇದ್ದೇ ಇಲ್ಲ, ಮತ್ತೆ ಇದೆಲ್ಲ ಏನು ಅಂತಂದ್ರೆ ಇದೆಲ್ಲವೂ ಕೂಡ ಕೇವಲ ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥ. ಏನದು ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂತಹದ್ದು ಅಂತಂದ್ರೆ, ಈ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ, ಅದಕ್ಕೆ ಒಂದು ಬುದ್ಧಂದು ಇನ್ನೊಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ಆಸೆಯೇ ದುಃಖಕ್ಕೆ ಮೂಲ. ಆಸೆಗಳು, ಡಿಸೈರ್ಸ್ ಕಾರಣದಿಂದ ಬಯಕೆಗಳು ಉತ್ಪತ್ತಿ ಆದವು. ಬಯಕೆಗಳಿಗೆ ತದನುಗುಣವಾಗಿ ಬಾಹ್ಯವಾಗಿರ್ತಕ್ಕಂತಹ ಇಂದ್ರಿಯ ವ್ಯಾಪಾರ ಜೊತೆಗೆ ವ್ಯವಹಾರಗಳು ಉತ್ಪತ್ತಿ ಆಯಿತು. ಇದೆಲ್ಲ ಕಾಣಿಸ್ತಕ್ಕಂಥದ್ದು ಕೇವಲ ಮನಸ್ಸಿನ ಆಶೆಗಳ ಸಮೂಹದಿಂದ ಹುಟ್ಟಿರ್ತಕ್ಕಂತಹದ್ದು ಸಂಸಾರ, ಪ್ರಪಂಚ. ಅದಕ್ಕೆ ಅವರು ಬ್ಯೂಟಿಫುಲ್ ಆಗಿ ಒಂದು ಕೊಟ್ಟರು. ಅವ್ರು ಏನು ಅಂತಂದ್ರೆ, ಇದನ್ನ ದಾಟ್ಬಿಡಿ, ಈ ಮನಸ್ಸನ್ನ ದಾಟ್ಬಿಡಿ, ಅವಾಗ ಏನು ಇಲ್ಲ. ಅವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅವಾಗ ಕೇವಲ ಶೂನ್ಯ, ಏನು ಇಲ್ಲ ಅಲ್ಲಿ. ಇದು ಬುದ್ಧರ ಒಂದು ವಾದ. ಏನಿಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನ ನೀವು ಕೂಡ ಅದನ್ನ ನೋಡ್ಬೇಕು ಅಂತಂದ್ರೆ, ಸೊ ಒಂದಿಷ್ಟು ಕಪಾಲಭಾತಿ ಮಾಡಿ, ಕಪಾಲಭಾತಿ ದೀರ್ಘವಾದ ಕಪಾಲಭಾತಿ ಮಾಡಿಬಿಟ್ಟು ಕಪಾಲಭಾತಿ ನಿಲ್ಲಿಸಿದ ಮೇಲೆ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದ್ರೆ, ಮನಸ್ಸು ಎಲ್ಲ ಯೋಚನೆಗಳನ್ನ ಕಳೆದುಕೊಂಡು ಒಂದು ತಟಸ್ಥ ಭಾವ ಬರ್ತದೆ. ಕೇವಲ ಸ್ಥಿತಿ, ಏನಿಲ್ಲದಿರ್ತಕ್ಕಂಥ ಸ್ಥಿತಿ. ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ, ಅದು ಯಾರಿಗದು? ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನ, ಆ ಸ್ಥಿತಿಯನ್ನ ಅನುಭವಿಸತಕ್ಕಂಥವನೊಬ್ಬನು ಇರ್ಬೇಕಲ್ವಾ? ಸೊ ಈ ಸೂಕ್ಷ್ಮತೆಯನ್ನ ಅರಿಯಲಾರದೆ ಕೇವಲ ಸೃಷ್ಟಿಗಿಂತ ಮೊದಲು ಅವರು ನಿರ್ಣಯ ಮಾಡಿದರು, ಅಸದೇವ. ಇದರ ಮೊದಲು ಅಸತ್ ಇತ್ತು, ಕೇವಲ ಶೂನ್ಯ ಇತ್ತು, ಏನು ಇದ್ದಿಲ್ಲ. ಯಾಕೆ ಅಂತಂದ್ರೆ ಅವರು ಅದಕ್ಕೆ ಯಾವಾಗಲೂ ಕೂಡ ಯಾಕೆ ಈ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಪರಂಪರೆ ಅಂತಕ್ಕಂಥದ್ದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಯಾವುದನ್ನ ನಾವು ಅಗೋಚರವಾಗಿರ್ತಕ್ಕಂಥದ್ದು ಇದೆಯೋ, ಆ ಅಗೋಚರವಾಗಿರ್ತಕ್ಕಂಥದ್ದು ತಿಳಿಬೇಕಾದಾಗ ಅದಕ್ಕೊಂದು ಯಾವುದಾದ್ರೂ ನಮಗೆ ಒಂದು ಪ್ರಮಾಣ ಬೇಕಾಗತ್ತ. ಅದಕ್ಕೆ ಶಾಸ್ತ್ರ ಪ್ರಮಾಣ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ.
ಆ ಶಾಸ್ತ್ರದ ಒಂದು ಅಧ್ಯಯನ ಇತ್ತಂತಂದ್ರೆ ಅವಾಗ ನನಗಾಗಿರ್ತಕ್ಕಂಥದ್ದು ಅನುಭವ ಇದು ರಿಯಾಲಿಟಿನೋ ಇಲ್ಲ ಇನ್ನು ತಾತ್ಕಾಲಿಕನೋ ಅನ್ನುವಂತಹದ್ದು ನಿಶ್ಚಯ ಮಾಡಕ್ ಬರ್ತದೆ. ಯಾವಾಗ್ಲೂ ಅಷ್ಟೇ ಒಬ್ಬ ಸಾಧಕನಿಗೆ ಒಂದು ಯೋಗದ ಅಭ್ಯಾಸ ಮಾಡ್ಬೇಕಾತಂದ್ರೆ, ಒಂದು ಶ್ರವಣದ ಅಭ್ಯಾಸ ಮಾಡ್ಬೇಕಾತಂತಂದ್ರೆ ಅಲ್ಲಿ ಏನ್ ಬೇಕು ಅಂತಂದ್ರೆ ಆ ಮುಂದುಗಡೆ ಅದನ್ನ ದಿಕ್ಸೂಚಿ ಇರ್ಬೇಕೊಂದು. ಇಲ್ಲದೆ ಹೋದ್ರೆ ಏನಾಗುತ್ತಂದ್ರೆ ತನಗೇನು ಅನುಭವ ಆಗುತ್ತೋ ಅದನ್ನ ಸತ್ಯ ಅಂತ ನಾವ ತನಗಾಗಿರ್ತಕ್ಕಂಥ ಅನುಭವವನ್ನ ತಾನು ಸತ್ಯ ಅಂತಂದ್ರೆ ಅದು ಎಲ್ಲ ಸರ್ವಸಮ್ಮತ ಆಗ್ಬೇಕಲ್ವ, ಶಾಸ್ತ್ರ ಸಮ್ಮತ ಆಗ್ಬೇಕಲ್ವ. ಸರ್ವಸಮ್ಮತಕ್ಕಿಂತ ಬಹಳ ಮುಖ್ಯ ಶಾಸ್ತ್ರ ಸಮ್ಮತ ಆಗ್ಬೇಕಲ್ಲ. ಅದಕ್ಕೆ ಈ ರೀತಿಯಾಗಿ ಈ ಅಧ್ಯಾತ್ಮ ಮಾರ್ಗದಲ್ಲಿ ಯಾಕೆ ಎಲ್ಲರೂ ಕೂಡ ಹೆದರ್ತಾರೆ, ಯಾಕೆ ಹೆದರ್ತಾರೆ ಅಂತಂದ್ರೆ ಇದು ಬಹಳ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂತಹ ಮಾರ್ಗ ಇದೆ. ಅಗೋಚರವಾಗಿರ್ತಕ್ಕಂತಹ ಅದರಲ್ಲಿ ಗೋಚರಿಸ್ಕೊಳ್ತಾ ಹೋಗ್ಬೇಕು ಅಂತಂದಾಗ ಅದು ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಒಂದು ನಮಗೆ ಆ ಯಾವ ಋಷಿಗಳು ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ರು ಅವರ ಮಾರ್ಗದರ್ಶನ ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅದು ಯಾರು ಆಚಾರ್ಯರು, ಆ ಆಚಾರ್ಯರ ಒಂದು ಸಿದ್ಧಾಂತ ಬಹಳ ಮುಖ್ಯ ಆಗತ್ತ. ಅದರದ್ದು ಯಾವುದು ಇಲ್ಲಾರದನೆ ಈ ಅನುಭವಗಳೆಲ್ಲವೂ ಕೂಡ ತಮ್ಮ ತಮ್ಮ ತಿಳಿದ ಮಟ್ಟಿಗೆ ತಾವೇ ನಿರ್ಣಯ ಮಾಡತಕ್ಕಂತಹ ನಿಶ್ಚಯ ಮಾಡತಕ್ಕಂತಹ ತಪ್ಪು ಕಲ್ಪನೆಗಳಾಗುತ್ತೆ. ಸೊ ಹಾಗಿತ್ತು ಅಂತಂದ್ರೆ ಅದು ತಪ್ಪಾಗರ ಇಲ್ಲ, ಅದನ್ನ ತಪ್ಪಂತ ಯಾರು ನಿರಾಕರಣೆ ಮಾಡಿದ್ದಲ್ಲ. ಆದ್ರೆ ಅದಷ್ಟೇ ಸತ್ಯ ಅಂತಲ್ಲ, ಇದು ಬಹಳ ಸೂಕ್ಷ್ಮ. ಅದೇ ಪರಮ ಸತ್ಯ ಅಂತ ಅಲ್ಲ, ಅದು ಅದರದ್ದು ಒಂದು. ಯಾಕಂದ್ರೆ ಎಲ್ಲವೂ ಪರಬ್ರಹ್ಮ ಅಂತಂದ್ರೆ ಪರಬ್ರಹ್ಮಲ್ಲಿರ್ತಕ್ಕಂತಹದ್ದು ಎಲ್ಲವೂ ಇದೆ. ಅದರಲ್ಲಿ ಸಕ್ರಿಯ ಏನಿದೆ, ನಿಷ್ಕ್ರಿಯ ಏನಿದೆ, ಎಲ್ಲರೂ ಇದೆ. ಆದ್ರೆ ಸಕ್ರಿಯ ಒಂದೇನೆ ಪರಮಾತ್ಮನ, ನಿಷ್ಕ್ರಿಯ ಒಂದೇನೆ ಪರಮಾತ್ಮನ ನೋ, ಹಾಗೆಲ್ಲ ಇಲ್ಲಿ ದ್ವಂದ್ವಾಗಿರ್ತಕ್ಕಂತಹ. ಅದಕ್ಕೆ ಅನೇಕ ಕೆಲವೊಂದು ವಿಚಾರಗಳು ಮೊಟಕಾಗಿ ಅಲ್ಲಿಗೆ ನಿಂತುಕೊಂಡು ಬಿಡ್ತವೆ. ತಾವು ತಿಳ್ಕೊಂಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ನಿರ್ಣಯ ಕೊಂಡ್ಬಿಡ್ತವೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಇದಕ್ಕೊಂದು ಬಹಳ ಸುಂದರವಾಗಿರ್ತಕ್ಕಂಥ ಉಪಮಾನ ಕೊಟ್ಟರು. ಎಲ್ಲ ಜಿಜ್ಞಾಸುಗಳು ಈ ಪರಮಾತ್ಮನೆಡೆಗೆ ಹೊರಟಿರ್ತಕ್ಕಂಥವ್ರನ್ನ ಒಂದು ಏನ್ ಮಾಡಿದ್ರು ಅಂತಂದ್ರೆ ಅವರು ಬಹಳ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂತಂದ್ರೆ ಎಲ್ಲರೂ ಸಮುದ್ರದ ಆಳವನ್ನ ನೋಡ್ಬೇಕು ಅಂತ ಹೇಳಿ ಸಮುದ್ರಕ್ಕೆ ಹಾರಿದ್ರು. ಬಹಳಷ್ಟು ಆಳಕ್ಕೆ ಹೋದ್ರು. ಸ್ವಲ್ಪ ಆಳಕ್ಕೆ ಹೋದ್ಮೇಲೆ ಅಲ್ಲಿ ಒಬ್ಬರಿಗೆ ಅದು ತಳ ಸಿಕ್ತು. ಅದು ಎಂಥದ್ದಾಗಿತ್ತು ಅಂತಂದ್ರೆ ಅನೇಕ ಮರ ದಿನ್ನೆಗಳಿಂದ ತುಂಬಿರ್ತಕ್ಕಂಥದ್ದು ಒಂದು ತೆಪ್ಪ ತರ ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ ಬಿಟ್ಟಿತ್ತು. ಅಲ್ಲಿ ಅವನಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಬಹಳ ನೋಡಿದ ಅದನ್ನ ಬಹಳ ಗಟ್ಟಿಯಾಗಿತ್ತು. ಅವಾಗ ತಿಳ್ಕೊಂಡವ, ಓ ಸಮುದ್ರ ಆಳವನ್ನ ನಾನು ಕಂಡೆ ಅಂತ. ದೆನ್ ಅದಾದ್ಮೇಲೆ ಇನ್ನೊಬ್ಬನು ಅವನು ಸಮುದ್ರಕ್ಕೆ ಹಾರಿದ್ನಲ್ಲ, ಅವನು ಆಳಕ್ಕೆ ಹೋದ. ಆಮೇಲೆ ಅಲ್ಲಿ ಒಂದು ಅವನಿಗೆ ಬೆಟ್ಟ ಕಾಲಿಗೆ ಸ್ಪರ್ಶ ಆಯ್ತು. ಅಲ್ಲಿ ಓಡಾಡಿದ, ಎಲ್ಲ ನೋಡಿದ, ಓ ಸಮುದ್ರ ತಳ ಇದು ಅಂತ. ಆಳಕ್ಕೆ ಹೋಗಿದ್ದಾರೆ, ಅದನ್ನು ಉಪಯೋಗಬೇಕಾಗಿತ್ತು. ನಿಂತುಕೊಂಡಿದ್ದಾರೆ ಒಂದಿಷ್ಟು, ಅದನ್ನು ಉಪಯೋಗಬೇಕಾಗಿತ್ತು. ಆದ್ರೆ ಅಷ್ಟೇ ಸಮುದ್ರದ ತಳ ಅಲ್ಲಲ್ವ ಅದು. ಹಾಗಿತ್ತಂದ್ರೆ ಅವ್ರಿಗೆ ಬಹಳ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಸಮುದ್ರದ ಆಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಅದಕ್ಕೆ ಅವ್ರು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಒಂದು ಉಪ್ಪಿನ ಗೊಂಬೆಯನ್ನ ಎಕ್ಸಾಂಪಲ್ ಕೊಡ್ತಾರೆ.
ಇವನ ಗೊಂಬೆ ಸಮುದ್ರಕ್ಕ ತಳ ತಳ ಅದರದು ಆಳ ನೋಡ್ಬೇಕಂತ ಹೋಯ್ತು. ಏನಾಯ್ತು, ಆಳಕ್ಕೆ ಹೋಗ್ತಾ 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 ಇವನ ಗೊಂಬೆ ಉಪ್ಪಾಗಿಬಿಡ್ತು, ಅಂದ್ರೆ ಸಮುದ್ರನೇ ಆಗಿಬಿಡ್ತು. ಇದು ಆತ್ಯಂತಿಕವಾಗಿರ್ತಕ್ಕಂಥ ಸ್ಥಿತಿ. ಹೀಗೆ ಇದರ ಆಳದ ಅಂತರವನ್ನ ಅರಿಯಲಾರದೆ ಅನೇಕ ಜನಗಳು ತಾವು ತಿಳಿದಿರತಕ್ಕಂತಹ ತಮ್ಮ ಅನುಭವವನ್ನೇ ಸತ್ಯ ಅನ್ಕೊಂಡು ಏನೆಲ್ಲ ವಿಧವಿಧವಾಗಿರ್ತಕ್ಕಂತಹದ್ದು ಅನೇಕ ಮತಗಳಿದೆವು. ಇದನ್ನ ಎಲ್ಲನೂ ಕೂಡ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇದರ ಎಲ್ಲ ದ್ವಂದ್ವಗಳನ್ನ ದಾಟಿ ನಾವು ನಿಜವಾದ ಒಂದು ಸತ್ಯಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಆ ಸತ್ಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೋಸ್ಕರ ಸಲುವಾಗಿ ಈ ಸತ್ಯದ ಈ ಒಂದು ಸ್ಥಿತಿಯಲ್ಲಿ ಈ ಬುದ್ಧರ ಶೂನ್ಯವಾದವನ್ನ ತೆಗೆದುಕೊಂಡ್ಬಿಟ್ಟು ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಅಖಂಡ ಏಕರಸವಾಗಿರ್ತಕ್ಕಂತಹದ್ದನ್ನ, ಅದು ತಾನೇ ತಾನಾಗಿರ್ತಕ್ಕಂತಹದ್ದನ್ನ, ಏಕವಾಗಿರ್ತಕ್ಕಂತಹದ್ದನ್ನ ಅರಿಲಾರದೆ ಅದನ್ನ, ಯಾಕಂದ್ರೆ ಅದಕ್ಕೆ ಸೀಮೆಗಳಿಲ್ಲ, ಮೇರೆಗಳಿಲ್ಲ, ಅದಕ್ಕೆ ಎತ್ತರ ಆಳ ಏನೋ ಯಾವುದು ಗೊತ್ತಾಗುತ್ತಿರ್ತಕ್ಕಂಥ ಸ್ಥಿತಿ. ಅದು ಇರೋದೇ ಹಾಗೆ. ಅದನ್ನು ಸಂಪೂರ್ಣವಾಗಿ ಅರಿತಿನ ತನಕ ಸಾಧ್ಯ ಇಲ್ಲ. ಅದಕ್ಕೆ ನೀವು 11ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳಿದ್ದೆ ನೋಡಿ ಗೀತಾಚಾರಿ, ನೀವು ಎಂತ ಯಜ್ಞಗಳನ್ನ ಮಾಡಿದ್ರು ಹೋಗಿ ನನ್ನನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ತಾನೇ ಕೃಪೆ ಮಾಡಿ ಅವನ ಪ್ರಯತ್ನ, ಅವನ ಸಂಕಲ್ಪಕ್ಕೆ ಏನಿದೆಯೋ ಅದನುಗುಣವಾಗಿ ಅವನಿಗೆ ಅದನ್ನು ದರ್ಶನ ಮಾಡಿಸ್ತಾನಾಗ್ಲಿ. ವೇದ ಯಜ್ಞಾದ್ಯನೈರ್ನ ದಾನೈಹಿ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಹಿ. ಚಾಪ್ಟರ್ಲಿ ಬಹಳ ಹೇಳಿ, ನೀನು ಎಷ್ಟೇ ಯಜ್ಞಗಳನ್ನ ಮಾಡು, ಎಷ್ಟೇ ಯಾಗಗಳನ್ನ ಮಾಡು, ಎಷ್ಟೇ ತಪಗಳನ್ನ ಮಾಡು, ಏನೆಲ್ಲ ಮಾಡು, ನನ್ನನ್ನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವೇದಾಂತದ ಅಂತಿಮ ಲಕ್ಷ್ಯ. ಇದನ್ನ ಆಳ ಅಂತರ್ಗತವನ್ನು ಅರಿಲಾರದೆ ಅದಕ್ಕೆ ಅನೇಕ ಜನ ಏನಾಗ್ತಾರೆ. ಸೊ ಇಲ್ಲಿ ಗೌಡಪಾದಾಚಾರ್ಯರು ವಾಕ್ಯವನ್ನ ತೆಗೆದುಕೊಂಡಿದ್ದಾರೆ. ಗೌಡಾಚಾರ್ಯ ನಿರ್ವಿಕಲ್ಪೆ ಸಮಾಧಾವನ್ಯ ಯೋಗಿನಾಂ ಸಾಕಾರ ಬ್ರಹ್ಮನಿಷ್ಠಾನಾಂ ಅತ್ಯಂತಂ ಭಯಮೋಚಿರೇ ಸ್ಪರ್ಶಯೋಗೋ ನಾಮೈಷ ದುರ್ದರ್ಶಃ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಅಸ್ಮಾತ್ ಅಭಯೇ ಭಯದರ್ಶಿನಃ. ಸಾಕಾರ ಬ್ರಹ್ಮ ಸಾಮಾನ್ಯ ಸಹಜವಾಗಿರ್ತಕ್ಕಂತಹ ಪರಮಾತ್ಮನ ಒಂದು ದರ್ಶನ, ಮತ್ತೆ ಅನಂತನಾಗಿರ್ತಕ್ಕಂತಹದ್ದು, ಅನಂತವಾಗಿರ್ತಕ್ಕಂತಹದ್ದು, ಅದು ಅತ್ಯಂತ ಎಷ್ಟು ಅದು ಅಂತಂದ್ರೆ ಅಭಯೇ ಭಯದರ್ಶಿನಃ ಅಂತ ಹೇಳಿ. ಅಭಯ ಭಯದರ್ಶನ ಅಂತಂದ್ರೆ ಯಾರು ಭಯವನ್ನ ಕಳ್ಕೊಂಡಿರ್ತಕ್ಕಂಥ ಯೋಗಿಗಳೇ ಅದರ ಏನು ಇನ್ನೊಂದು ಸ್ಥಿತಿ ಇದೆಯೋ ಸವಿಕಲ್ಪದಿಂದ ಆಚೆ ಅದರ ನಿರ್ವಿಕಲ್ಪ ಸ್ಥಿತಿ ಇದೆಯೋ, ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಆ ಯೋಗಿಗಳೇ ಎದುರ್ತಾರೆ. ಅದನ್ನ ಅಸ್ಪೃಶ್ಯೋಗ. ಯಾಕಂದ್ರೆ ಅಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಕಳ್ಕೊಳ್ತಕ್ಕಂಥ ಸ್ಥಿತಿ. ಆ ಕಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಸಲುವಾಗಿ, ತನ್ನನ್ನು ತಾನು ಉಳಿಸಲಕ್ಕೋಸ್ಕರ ಸಲುವಾಗಿ ಪೂರ್ವ ಸಂಸ್ಕಾರದ ಕಾರಣದಿಂದ ಜೀವ ಮತ್ತೆ ಭಯಪಟ್ಟು ಹೊರಗಡೆ ಬರ್ತಕ್ಕಂಥದ್ದಿದೆ.
ಅದಕ್ಕೆ ಎರಡು ರೀತಿಯಾಗಿರ್ತಕ್ಕಂಥ ಸಮಾಧಿಗಳನ್ನ ನಾವು ಪ್ರಥಮ ಅಧ್ಯಾಯದಲ್ಲಿ ನೋಡಿದ್ವಿ. ಒಂದು ಸವಿಕಲ್ಪ ಸಮಾಧಿ, ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಆ ನಿರ್ವಿಕಲ್ಪ ಸಮಾಧಿ ಅಂತಕ್ಕಂತಹದ್ದನ್ನ ಪೂರ್ಣವಾಗಿ ತಿಳಿಲಾರದೆ, ಯಾಕಂತಂದ್ರೆ ಅದು ಅಲ್ಲಿ ಯೋಗಿಗಳೇ ಕೂಡ ಇರುತ್ತಾರೆ, ಇದರ ಪೂರ್ಣ ತಾತ್ಪರ್ಯವನ್ನ ಅರಿಯಲಾರದೆ ಅದರ ಎಲ್ಲಾ ಮುಖಗಳನ್ನ, ಅದರ ಅನಂತ ಮುಖಗಳನ್ನ ನೋಡ್ಲಾರದೆ ಒಂದೇ ಮುಖದಿಂದ ದರ್ಶನ ಆಗಿ ಮಾತನಾಡ್ತಕ್ಕಂತಹದ್ದು ಎಷ್ಟು ಅಥವಾ ಕಲ್ಪನೆಯನ್ನ ಕೊಡುತ್ತದೆ ಭಗವಂತನ ಬಗ್ಗೆ. ಈ ಎಲ್ಲ ನಮ್ಮ ತಪ್ಪು ಕಲ್ಪನೆಗಳು ಕೆಲವೊಂದಿಷ್ಟು ಧಾರ್ಮಿಕವಾಗಿರ್ತಕ್ಕಂಥವು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ, ಯಾಕಂದ್ರೆ ಸಂಸ್ಕಾರಗಳನ್ನು ತುಂಬಿರ್ತಕ್ಕಂಥ ಜೀವ ಇವು. ಈ ಸಂಸ್ಕಾರಗಳಿಂದ ತುಂಬಿರ್ತಕ್ಕಂತಹ ಜೀವಕ್ಕೆ ಇದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ತನ್ನದೇ ಸಂಸ್ಕಾರ, ಮತ್ತೆ ಬೇರೆ ಯಾರ್ದಲ್ಲ. ಅದಕ್ಕೆ ಆ ಒದಗಿರ್ತಕ್ಕಂತಹ ಸಂಸ್ಕಾರಗಳನ್ನ ಹೊರ ತೆಗೆದು ಅದಕ್ಕೆ ಸತ್ಯ ದರ್ಶನ ಮಾಡಿಸ್ಬೇಕಲ್ವಾ. ಏನೇನೋ ತಂದೆ ಆಗಿರ್ತಕ್ಕಂಥ ಲಾಜಿಕ್ ಅಲ್ಲಿ ಮನೆ ಮಾಡಿಕೊಂಡು ಗೂಡು ಕಟ್ಟಿಕೊಂಡು ಕುಂತ್ಕೊಂಡದ. ಯಾವಾಗಲೂ ಕೂಡ ಅದು ಸತ್ಯ ದರ್ಶನ ಮಾಡ್ಲಿಕ್ಕೆ ಹೆದರುತ್ತದು. ಯಾಕೆಂತಂದ್ರೆ ಸತ್ಯ ದರ್ಶನ ಮಾಡಕ್ ಹೋದ್ರೆ ಕೈಗಿರ್ತಕ್ಕಂಥದ್ದು ಕಳ್ಕೊಂಡ್ ಬಿಡ್ತೇನಂತ ಭಯ. ಅದಕ್ಕೆ ಅದು ಇದ್ದದಾಗ ಒಂದಿಷ್ಟು ಸೇಫ್ಟ್ ಆಗಿರೋಣ ಅಂತ ಹೇಳಿ, ಅರೇ ಇದ್ದದ್ರಾಗ ಸೇಫ್ಟ್ ಆಗಿದೆಯಾ, ಕರೆಕ್ಟು, ಹೋಗ್ಲಿ ಸುಖವಾಗಿದೆಯಾ, ಹಾ ಸುಖವಾಗಿಲ್ಲ, ಮತ್ತೆ ಹೋಗ್ಲಿ ಬಿಡಾಕ, ಧೈರ್ಯ ಇಲ್ಲ. ಈ ದ್ವಂದ್ವದಾಗಿದ್ದಾಗ ಸತ್ಯಕ್ಕೆ ದರ್ಶನ ಆಗುತ್ತೆ ಹೇಳ್ರಿ. ಅದಕ್ಕೆ ಧೀರ ಒಂದಿಷ್ಟು ಹೆಜ್ಜೆ ಮುಂದೆ ಇಡ್ಬೇಕಲ್ವಾ. ಹೆಜ್ಜೆ ಮುಂದೆ ಇಡ್ಬೇಕಾದಾಗ ಏನಾಗುತ್ತೆ ಅಂತಂದ್ರೆ ಅವಾಗ ಅನೇಕ ಅಭಿಮಾನಗಳು ಬಂದು ಸೇರ್ಕೊಂಡ್ಬಿಟ್ಟು ಅನೇಕ ಮನಸ್ಸು ನಿಂತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ನಮ್ಮ ಭೀಡರ ಜೊತೆ ಮಾತಾಡುವ, ಅದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಮಗೇನು ಅನಿಸುತ್ತೆ ಅದನ್ನ ನಾವು ಮಾತಾಡ್ಬಿಡ್ಬೇಕ್ರೆ ಆಗ್ಲಿ, ತಪ್ಪಾಗ್ಲಲ್ವ. ತಪ್ಪ ಆಗ್ಬಾರ್ದಂತ ರೂಲ್ ಇದೆಯೇನು? ಯಾಕಂದ್ರೆ ಯಾವುದು ಗೊತ್ತಿಲ್ವೋ ಆ ವಿಷಯದಲ್ಲಿ ತಪ್ಪಾಗ್ಲಲ್ವ. ಮತ್ತೆ ಮುಂದಿಂದು ಅವಾಗ ತಿಳ್ಕೊಳಕ್ ನಮಗ ತಪ್ಪು ಅಂತ ಗೊತ್ತಾದ್ಮೇಲೆ ಮುಂದೆ ತಿಳ್ಕೊಳಕ್ ಈಜಿ ಆಗುತ್ತೆ ನಮ್ಗೆ. ಇಲ್ಲ ಹಾಗೆ ಇಟ್ಕೊಂಡ್ಬಿಟ್ಟು ಅಂತಂದ್ರೆ ಅದು ಜೀವನ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸಲುವಾಗಿ, ನಮ್ಮ ಈಗೋ ನಮ್ಮ ಅಭಿಮಾನವನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸಲುವಾಗಿ ಯಾವಾಗಲೂ ಕೂಡ ಒಂದು ಕವರ್ ಮಾಸ್ಕ್ ಹಾಕ್ತಾನೆ ಇರ್ತೀವಿ. ಈ ಹಂಗ ಕರೋನಾ ಬರ್ಬಾರಂತ ಮಾಸ್ಕ್ ಹಾಕಿವಲ್ವ ಹಾಗೆ. ಇಂತಹ ಮಾಸ್ಕ್ಗಳಿಂದ ಅನಂತ ಜನ್ಮಗಳಿಂದಲೂ ಕೂಡ ನಮಗೆಷ್ಟು ಜ್ಞಾನದ ಭಾಂಡಾರ ನಮ್ಮ ದೇಶದಲ್ಲಿ ನಮ್ಮ ಋಷಿಗಳು ನಮಗೆ ಪ್ರತ್ಯಕ್ಷವಾಗಿ ಕೊಟ್ಟಿದ್ರು ಕೂಡ, ಆದರೂ ಕೂಡ ನಮ್ಮನ್ನ ನಾವು ಬಂಧಿಸಿಕೊಂಡು ಆ ಕಡೆ ಮುಂದಕ್ಕೆ ಹೋಗದಂತೆ ಈ ತಡೆ ಹಿಡ್ಕೊಂಡ್ಬಿಡ್ತೀವಿ. ಈ ಏನು ಒಂದಿಷ್ಟು ಕವರ್ ಮಾಡಿಕೊಂಡಿರ್ತೀವಿ, ಈ ಕವರ್ ಸ್ವಲ್ಪ 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 ಓಪನ್ ಮಾಡಿಕೊಳ್ತಕ್ಕಂಥದ್ದು. ಯಾವಾಗ ನಾವ್ ಯಾವಾಗ ಓಪನ್ ಆಗ್ತೀವಿ ಅಂತಂದ್ರ ಅನಿವಾರ್ಯತೆ ಬಂದಾಗ ಮಾತ್ರ ಓಪನ್ ಆಗ್ತೀವಿ. ಅನಿವಾರ್ಯತೆ ಇಲ್ಲದೆ ಹೋದ್ರೆ ಇಲ್ಲ, ಹಾಗೆ ಇಟ್ಕೊಳ್ತೀವಿ. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಬೆಳೆದು ಅದು ಕೊನೆಗೆ ಈ ಸಂಸಾರದಿಂದ ನಾವು ಸಾಧನೆಗೆ ತೊಡಗಿದಾಗಲೂ ಕೂಡ ಆ ಸಂಸ್ಕಾರ ಅದು ಹಾಗೆ ನಮ್ಮನ್ನ ಮುಂದಕ್ಕೆ ಬಿಡದಂತೆ ಬ್ರೇಕ್ ಮಾಡ್ತಾನೆ ಇರ್ತದೆ, ತಡಿತೇ ಇರ್ತದೆ. ಕೊನೆಗೆ ಎಲ್ಲಿಗೆ ಅಂತಂದ್ರೆ ಕೊನೆಗೆ ಸವಿಕಲ್ಪ ಸ್ಥಿತಿಯನ್ನ ಪಡೆದಿರ್ತಕ್ಕಂಥ ಯೋಗಿಯೂ ಕೂಡ ಆ ಮುಂದಿನ ನಿರ್ವಿಕಲ್ಪ ಸ್ಥಿತಿಗೆ ಹೋಗ್ಬೇಕಾದ್ರೆ ಅವ್ನು ಹೆದರಿಕೊಳ್ತಾನೆ. ಅದರ ಅರ್ಥ ಏನಂತಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಸಂಸ್ಕಾರ
ಸ್ವಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾವು ಮೊದಲು ಈಗ ಇನ್ನು ಸಂಸಾರದಲ್ಲಿ ಆಲ್ರೆಡಿ ಅದೆಲ್ಲ ಡೆವಲಪ್ ಆಗಿಬಿಟ್ಟಿದ್ದೇವೆ ಆಗ್ಲಿ. ಆದ್ರೆ ನಾವು ಯಾವಾಗ ಶಾಸ್ತ್ರಕ್ಕೆ ಬಂದಿದ್ದೀವಲ್ವಾ, ಈ ಶಾಸ್ತ್ರಕ್ಕೆ ಬಂದಾಗ ಇಲ್ಲಿ ಕೂಡ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರದು. ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಾಧನೆ ಬೆಳೆದಂಗಾಗುತ್ತೆ. ಅದಕ್ಕೆ ಇಲ್ಲಿ ಏನಿದೆಯೋ ಸ್ಟಾರ್ಟಿಂಗ್ಲಿಂದ ಓಪನ್ ಅಪ್ ಆಗಿರ್ಬೇಕು. ಏನ್ ತಿಳಿತು ತಿಳಿದಿದೆ ಅಂತ ಹೇಳ್ಬೇಕು, ಏನು ತಿಳಿದಿಲ್ವೋ ತಿಳಿದಿಲ್ಲ ಅಂತ ಹೇಳ್ಬೇಕು. ಒಂದು ಪಕ್ಷ ತಿಳಿದಂಗ ಆದರೂ ಕೂಡ ಅದು ಕ್ಲಾರಿಟಿ ಇಲ್ಲದೆ ಹೋಗ್ಬಿಟ್ರೆ ಮತ್ತೆ ಅದು ತಿಳಿದಿದ್ರೂ ತಿಳಿದಂಗನೇ ಆಗುತ್ತೆ. ಅದು ಅದಕ್ಕೆ ಇಲ್ಲಿ ಗೌಡ ಪದಾಚಾರ್ಯರು ಬಹಳ ಬ್ಯೂಟಿಫುಲ್ ಆಗಿ ಹೇಳಿದರು. ಗೌಡಾಚಾರ್ಯರು ಅಂತಹ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂತಹ ಸತ್ಯವಂತನಾಗಿರ್ತಕ್ಕಂಥವನು ಕೂಡ, ಭಯನಾಗಿರ್ತಕ್ಕಂಥವನು ಕೂಡ ಆ ನಿರ್ವಿಕಲ್ಪದಲ್ಲಿ ಅವನು ಕೂಡ ಅಲ್ಲಿ ಹೆದರ್ತಾನೆ. ಅವನು ಆ ಕಾರಣದಿಂದನೇ ನಾವು ಈ ಶಾಸ್ತ್ರದ ಅಭ್ಯಾಸ ಮಾಡುವಾಗ ಈಗ್ಲಿಂದನೇ ನಮ್ಮನ್ನ ನಾವು ತೆರೆದುಕೊಳ್ಳಿಕ್ಕೆ ರೆಡಿ ಇರಬೇಕು. ಅದಕ್ಕೆ ನಾನು ಹಿಂದಿನ ಕ್ಲಾಸಲ್ಲಿ ಬಹಳ ಸ್ವಲ್ಪ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ. ಅದು ಸಂಸಾರದಲ್ಲಿ ಆಗಿದೆ ಮಿಸ್ಟೇಕ್ ಅದು. ಯಾಕಂದ್ರೆ ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು. ಅದರಲ್ಲಿ ಸತ್ಯ ದರ್ಶನ ಮಾಡಕ್ ಬರ್ತದೆ. ಸುಮ್ಮನೆ ಹಾಗೆ ಅದು ಇರದ ಹಾಗೆ ಅದು. ಆದ್ರೆ ಇದರಲ್ಲಿ ಹಾಗಲ್ಲಲ್ವೇ, ಇದಕ್ಕೊಂದು ಗಟ್ಟಿಯಾಗಿ ನಿಂತುಕೊಳ್ಳಕ್ ಒಂದು ಸ್ಟ್ಯಾಂಡ್ ಇದೆ ಅಲ್ವಾ. ಅದರಲ್ಲಿ ಏನು ಸ್ಟ್ಯಾಂಡ್ ಇಲ್ಲ ಅದರಲ್ಲಿ. ಹಾಗೆ ಒಂದಿಷ್ಟು ತಾತ್ಕಾಲಿಕವಾಗಿ ಒಂದು ಸೆಟಪ್ ಆಗಿರುತ್ತದೆ. ಪುಣ್ಯದ ಬಲದಿಂದ ಒಂದಕ್ಕೊಂದು ಹೆಣಕೊಂಡಿರ್ತದೆ, ಜೊತೆಗೂಡಿಕೊಂಡಿರ್ತದೆ. ಆ ಪುಣ್ಯ ತೀರಿದ ಮೇಲೆ ಅದು ಎಷ್ಟು ಬಹಳ ಕಗ್ಗಂಟಿತ್ತು, ಎಷ್ಟು ಭದ್ರವಾಗಿತ್ತು ಹಾಗೆ ಕರಗಿ ಬಿಡ್ತದೆ. ಸೊ ಆ ಸಂಸ್ಕಾರ ಈ ಸಾಧನೆಯಲ್ಲಿ ಇರಬಾರದು. ಅದು ತಾತ್ಕಾಲಿಕವಾಗಿರ್ತಕ್ಕಂತಹ ಸತ್ಯ ಅಪೂರ್ಣವಾಗಿರ್ತಕ್ಕಂತಹದ್ದು. ಆ ಅಪೂರ್ಣತೆಯಲ್ಲಿ ಅದನ್ನ ನಾವು ಮೇಂಟೈನ್ ಮಾಡೋಣ. ಆದ್ರೆ ಪೂರ್ಣವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ತತ್ವದೆಡೆಗೆ ಸಾಗುವಾಗ ನಾವು ಎಷ್ಟು ಓಪನ್ ಅಪ್ ಆಗಿರ್ತೀವಿ, ಎಷ್ಟು ತಿಳಿಲಿಕ್ಕೆ, ಆ ತಿಳಿದಿರ್ತಕ್ಕಂಥದ್ದನ್ನ ಅನುಭವ ಮಾಡಿಕೊಳ್ಳಿಕ್ಕೆ. ಅನುಭವ ಅಂತಂದ್ರೆ ಮತ್ತೆ ಡೈರೆಕ್ಟ್ ಆಗಿ ಅದನ್ನ ವ್ಯವಹಾರದಲ್ಲಿ ತೊಡಗಿಸೋದಲ್ಲ. ನಿಮ್ಗೆ ತಿಳಿದಿರ್ತಕ್ಕಂಥದ್ದು ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ಒಂದು ಬೇಸಿಕ್, ಅದಕ್ಕೊಂದು ಗ್ರೌಂಡ್ ಚೆನ್ನಾಗಿ ಅದು ನಿಮ್ಮ ಮನದಲ್ಲಿ ಅದು ಚಿಂತನೆ ಸ್ಪಷ್ಟವಾಗಿರ್ಬೇಕದು. ಅಷ್ಟು ಡೆವಲಪ್ ಮಾಡಿಕೊಂತ ಹೋದ್ರಂತಂದ್ರೆ ಅವಾಗ ಇದರಾಗ ಹಂತವಾಗಿ ಒಳ್ಳಿಕ್ಕೆ ಸಾಧ್ಯ ಆಗಿತ್ತು. ಇಲ್ಲ ಅಂತಂದ್ರೆ 10 ವರ್ಷ ಓದಿದ್ರನಷ್ಟೇ, 20 ವರ್ಷ ಓದಿದ್ರನಷ್ಟೇ, ಜೀವನ ಪೂರ್ತಿ ಓದಿದ್ರು ಕೂಡ ಅಷ್ಟೇ, ಏನು ಗೊತ್ತಾಗೋದಿಲ್ಲ. ಬರೀ ಶಬ್ದಗಳ ತಾಕಲಾಟ ಆಗಿಬಿಡ್ತದೆ. ಶಬ್ದಗಳ ತಾಕಲಾಟ ನಮಗೆ ಸುಖ ಕೊಡೋದಿಲ್ಲ. ಶಬ್ದ ಸಂಗ್ರಹ ಬೇಕಾದಷ್ಟು ಇದೆ ಅಲ್ವಾ ಆಲ್ರೆಡಿ. ಶಬ್ದ ನಮ್ಮ ಬುದ್ಧಿಗೆ ಬೆಳಕಾಗ್ಬೇಕಲ್ವೇ. ಅವಾಗ ನಮಗೆ ಧೈರ್ಯ ಬರ್ತದೆ. ಅದಕ್ಕೆ ಇಲ್ಲೆಲ್ಲ ಸಾಧಕರಿಗೆ ಗೌಡ ಪದಾಚಾರ್ಯರು ಬಹಳ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಪರಮಾತ್ಮನ ಪರಿಪೂರ್ಣತೆಯನ್ನ, ಅದರ ಎಲ್ಲ ಆಯಾಮಗಳನ್ನ ತಿಳಿದುಕೊಳ್ಳಲಿಕ್ಕೆ ಹೋದಾಗ, ಸಾಕಾರದಿಂದ ನಿರಾಕಾರದ ಕಡೆ ಯಾವಾಗ ಚಲಿಸುವಾಗ ಅಲ್ಲಿ ಅಂತ ಸಿದ್ಧರಾಗಿರ್ತಕ್ಕಂಥ ಯೋಗಿಗಳು ಕೂಡ ಎದುರ್ತಾರೆ. ಮತ್ತೆ ಇನ್ನು ಸಾಮಾನ್ಯವಾಗಿರ್ತಕ್ಕಂಥವರು ಭಯ ಪಡೋದಿಲ್ಲ. ಅರ್ಥ ಏನಿದೆ,
ಬಹಳ ಬ್ಯೂಟಿಫುಲ್ ಶ್ಲೋಕ ಇದು. ಅಸ್ಪರ್ಶ ಯೋಗೋ ನಾಮೈಷ ದುರ್ದರ್ಶಃ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಅಸ್ಮಾತ್ ಅಭಯೇ ಭಯದರ್ಶಿನಃ. ಬಹಳ ಕಡೆ ಇದನ್ನ ಕೋಟ್ ಮಾಡತಕ್ಕಂತಹ ಅನೇಕ ಈ ಸಮಾಧಿಯ ಬಗ್ಗೆ ಮಾತನಾಡುವಾಗ, ತರ್ಕದ ಬಗ್ಗೆ ಮಾತನಾಡುವಾಗ ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕ. ಕೆಲವೊಂದು ಶ್ಲೋಕಗಳನ್ನ ಬಹಳ ಯಾವ ಅರ್ಥಪೂರ್ಣವಾಗಿರ್ತವೆ. ಅದು ಒಂದು ಶ್ಲೋಕವನ್ನ ನೆನಪು ಮಾಡಿಕೊಂಡ್ರೆ ಇಡೀ ಅದರದ್ದು ಸಾರಣೆ ನಮಗೆ ಸಿಗುವಂತಹದ್ದು ಏನು, ಅದು ಒಂದು ಹಿಡಿತ ಇರ್ತದೆ, ಕೀ ಇರ್ತದೋ ಆ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಶ್ಲೋಕಗಳನ್ನು ನಾವು ಹ್ಯಾಕ್ ಮಾಡಬೇಕು. ಸೊ ಆ ಕಾರಣದಿಂದ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದನ್ನ ಕೋಟ್ ಮಾಡಿ ಇದನ್ನ ಬಹ್ಯಾಟ್ ಮಾಡ್ಬೇಕು. ಈ ಶ್ಲೋಕನ ನೀವು ಬಹ್ಯಾಟ್ ಮಾಡಿದ್ರಿ ಅಂತಂದ್ರೆ ಆ ಬಹ್ಯಾಟ್ ಇಷ್ಟು ಕೇಳಿರ್ತಕ್ಕಂಥದ್ದು ಏನಾಗುತ್ತೆ ನಿಮಗೆ, ಬಹ್ಯಾಟ್ ಮಾಡಿದಾಗ ಇನ್ನ ಸ್ವಲ್ಪ ಸ್ಪಷ್ಟವಾಗುತ್ತೆ. ಅವಾಗ ಎಲ್ಲಾದ್ರೂ ನಿಮಗೆ ಮಾತನಾಡ್ಲಿಕ್ಕೆ ಬರುತ್ತೆ. ಮಾತನಾಡೋದ್ರಿಂದ ಏನ್ ಪ್ರವಚನ ಕೊಡ್ಬೇಕಂತ ಅರ್ಥ ಅಲ್ಲ, ಇನ್ನೊಬ್ಬರ ಜೊತೆಗೆ ಮಾತನಾಡುವಾಗ ಮತ್ತಷ್ಟು ಸ್ಪಷ್ಟತೆ ಆಗುತ್ತೆ. ನಮ್ಮ ಒಳಗಡೆ ಇದ್ದಾಗ ಅದು ಸ್ಪಷ್ಟತೆ ಬರೋದಿಲ್ಲ, ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡಿಕೊಂಡಾಗ ಅದು ಸ್ಪಷ್ಟತೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಸಲುವಾಗೇನೆ ಇವೆಲ್ಲ ವಿಧವಾಗಿರ್ತಕ್ಕಂತಹ ಏನ್ ತಿಳ್ಕೊಂಡಿದ್ದೀರಾ ಹೇಳ್ರಿ ಅಂತ ಹೇಳಿ 2, 3, 4 ದಿವಸಗಳ ಕಾಲ ನಾವು ಆ ಒಂದು ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸಲುವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಅಧ್ಯಾತ್ಮ ಸಾಧಕರಲ್ಲಿ ಬಹಳ ಮುಖ್ಯವಾಗಿ ಒಬ್ಬರಿಗೊಬ್ಬರು ಡಿಸ್ಕಸ್ ಮಾಡ್ಬೇಕು. ಯಾರು ತುಂಬಾ ಕ್ಲೋಸ್ ಆಗಿರ್ತಾರೆ ಒಬ್ರಿಗೊಬ್ರು ಈ ಸಬ್ಜೆಕ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ಅಂತಂದ್ರೆ ಇವಾಗ ಹೆಚ್ಚು ಸ್ಪಷ್ಟವಾಗುತ್ತೆ. ಇದನ್ನ ಆ ಗೌಡಪಾದಾಚಾರ್ಯರ ಶಿಷ್ಯರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಅವರು ಕೂಡ ಇದೇ ವಿಷಯವನ್ನ ಅವರು ಸ್ಪಷ್ಟತೆ ಮಾಡಿದ್ದಾರೆ. ಭಗವತ್ ಪೂಜ್ಯ ಪಾದಾಶ್ಚ ಶುಷ್ಕ ತರ್ಕಪಟು ನಮೋ ಆಹುರ್ಮಾಧ್ಯಮಿಕಾನ್ ಪ್ರಾಂತ ಸದಾತ್ಮನಿ. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸತ್ಯವನ್ನ ಅದರ ಪೂರ್ಣತೆಯ ಸತ್ಯವನ್ನ ಅರಿದಾಗದೆ ಶುಷ್ಕ ತರ್ಕ, ಕೇವಲ ಶುಷ್ಕವಾದಿಗಳಾಗಿರ್ತಕ್ಕಂಥವರು, ತರ್ಕಪಟುಗಳಾಗಿರ್ತಕ್ಕಂಥವ್ರು ಅಂದ್ರೆ ತುಂಬಾ ಚೆನ್ನಾಗಿ ಮಾತನಾಡ್ತಕ್ಕಂಥವ್ರು ಶುಷ್ಕವಾದಿಗಳು. ಈ ವಿಷಯದಲ್ಲಿ ಅವರು ಈ ಭ್ರಾಂತರಾಗಿ ತಮ್ಮದೇ ಆಗಿರ್ತಕ್ಕಂಥ ನಿರ್ಣಯವನ್ನ ಮಾಡಿದ್ರು ಅಂತ ಹೇಳಿ ಮೊದಲು ಗೌಡಪಾದಾಚಾರ್ಯರು ಕೋಟ್ ಮಾಡಿದ್ರು. ಈಗ ಆಚಾರ್ಯ ಶಂಕರರು ಕೋಟ್ ಮಾಡಿದ್ರು. ಇದು ಆದ್ಮೇಲೆ ನೈಷ್ಕರ್ಮ ಸಿದ್ಧಿಯಲ್ಲಿ ಇರ್ತಕ್ಕಂತಹ ಸುರೇಶ್ವರಾಚಾರ್ಯರಿಗೂ ಕೂಡ ಅದೇ ಸಮಾನವಾಗಿರ್ತಕ್ಕಂತಹದ್ದು. ಅನಾದ್ಯಶ್ರುತಿ ಮೌಖ್ಯಾತ್ಮೇ ಬೌದ್ಧಾಸ್ತಮಸ್ವಿನಃ ಆಪೇದಿರೇತ್ಮತ್ವಂ ಅನುಮಾನೈಕ ಚಕ್ಷುಷಃ. ಸ್ವಲ್ಪ ಇವರಿನ್ನೂ ಸ್ವಲ್ಪ ಜೋರಾಗಿ ಹೇಳಿದ್ದಾರೆ. ತಾಮಸಿಕರಾಗಿರ್ತಕ್ಕಂತಹ ಅನುಮಾನ ಪ್ರಮಾಣದಿಂದಲೇ, ಅಂದ್ರೆ ಅನುಮಾನ ಪ್ರಮಾಣ ಅಂತಂದ್ರೆ ಅದು ಪಕ್ಕ ಅಲ್ಲ. ಅದು ನಾವು ನೋಡಿ ಎಲ್ಲ ಪ್ರಮಾಣ ನೆನ್ಪಿಟ್ಕೋಬೇಕು. 6 ಪ್ರಮಾಣಗಳು ಮಾತನಾಡಿದ್ವಿ ಆಲ್ರೆಡಿ. ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ. ಹೊಗೆಯನ್ನ ನೋಡಿ ಬೆಂಕಿ ಇದೆ ಅಂತ ಏನು ನಿಶ್ಚಯ ಮಾಡ್ತೇವಲ್ವಾ, ಇದು ಅನುಮಾನ ಪ್ರಮಾಣ. ಹೊಗೆ ತರ ಕಾಣ್ತಿ ಅಂತಂದ್ರಲ್ಲಿ ಬೆಂಕಿ ರಂಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಿಮಾಲಯದಲ್ಲೇ ಬುಗ್ಗೆಗಳು ಹೇಳ್ತಿರ್ತವೆ, ಹೊಗೆ ತರ ಕಾಣ್ತಿರ್ತದ. ಅದನ್ನಲ್ಲಿ ಕೆಳಗಡೆ ಬೆಂಕಿ ಇದೆ ಅಂತ ಅನ್ಬೇಕಾ? ಅದಕ್ಕೆ ಅನುಮಾನ ಪ್ರಮಾಣ ಅಂತ ಬಹಳ ದೂರ ಬಳಸಿದ್ದಾರೆ ಸುರೇಶ್ವರಾಚಾರ್ಯ. ಕೇವಲ ಅನುಮಾನದಿಂದ ಅಂದ್ರೆ ಒಂದು ಯಾವುದೇ ಒಂದು ಶ್ರುತಿ ವಾಕ್ಯ ಸಮ್ಮತಿ ಇಲ್ಲಾರದನೆ, ತಂದ ಪರಿಪೂರ್ಣವಾಗಿರ್ತಕ್ಕಂತಹ ಅನುಭವ ಇಲ್ಲಾರದನೆ, ಕೇವಲ ಅರ್ಧಂಬರ್ಧ ಜ್ಞಾನದಿಂದ ಈ ರೀತಿಯಾಗಿ ಅದನ್ನ ಹೇಳಿದರು ಅವರು. ಹೇಳಿ ಈಗ ಅದನ್ನ ಹೇಗೆ ತಪ್ಪಿದೆ, ಅದರಲ್ಲಿ ಏನು ದೋಷ ಇದೆ ವಾಕ್ಯದಲ್ಲಿ ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। शान्ति शान्ति शान्तिः। हरिः ओम्। श्रीगुरुभ्यो नमः। हरिः ओम्।